ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನಾನು ಹೇಳಿದ ತಪ್ಪ ಅಕ್ಕ? ಅವನ್ ಮಾತ್ರ ನಾನು ಏನ್ ಕೊಟ್ರು ತಿನ್ಬಿಡ್ತಾನ, ಅದಕ್ಕೆ ಅವನದನ್ನು ನಾನು ಯಾಕೆ ಇಸ್ಕೊಂಡು ತಿನ್ಬೇಕು? ಫುಟ್ಪಾತ್ ಅಲ್ಲಿ ಇರೋರ್ಗೆ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವಾ? ಇದೇ ಮಾತನ್ನ ನೀನ್ ಅವನ ಹತ್ರ ಹೇಳಿದ್ಯಾ? ಇಲ್ಲ. ಆಹಾ, ನಾವೇನಾದ್ರೂ ಮಾತಾಡಿದ್ರೆ ಮಾತಿಗೆ ಮಾತು ಕೊಡ್ತೀಯಾ? ಅವನಿಂದಕ್ಕೆ ಅನ್ಸ್ಕೊಂಡು ಕೋಲೆ ಬಸ್ಸನ್ ತರ ಬಂದಿದ್ಯಲ್ಲ, ಬುದ್ಧಿ ಇಲ್ವಾ ನಿನ್ಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ನು ಹೇಳಿದ ಮಾತು ನಂಗೆ ಬೇಜಾರಾಯ್ತು, ಅದಕ್ಕೆ ಇಲ್ಲಿ ಬಂದು ಕೂತ್ಬಿಟ್ಟೆ. ಪುಟ, ನಿನಗೆ ಯಾಕೆ ಬೇಜಾರಾಗಿದೆ ಅಂತ ನಾನು ಹೇಳಲಾ? ಯಾಕಂದ್ರೆ ನಿನ್ನ ಮನಸ್ಸಲ್ಲೂ ಅದೇ ಇದೆ. ನಾವು ಫುಟ್ಪಾತಲ್ಲೇ ಬದುಕ್ತಾ ಇದ್ದೀವಿ, ಅವ್ನು ಹೇಳಿದ್ರಲ್ಲೇನು ತಪ್ಪಿಲ್ಲ ಅಂತ ನಿನಗೂ ಅನಿಸಿದೆ ತಾನೆ? ನೋಡು, ಫುಟ್ಪಾತಲ್ಲಿ ಹುಟ್ಟೋದು ತಪ್ಪಲ್ಲ, ಇಲ್ಲೇ ಸಾಯೋದು ತಪ್ಪು. ನೋಡು, ನಿನ್ನೊಳಗೆ ಒಂದು ಕಿಚ್ಚಿದೆ, ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಆ ಬುದ್ಧಿ ನಿನ್ಗಿವಾಗಿಲ್ಲ ಅಷ್ಟೇ. ಎಷ್ಟೋ ಜನ ಇಂಗ್ಲೀಷ್ ಕಲಿಯೋದಕ್ಕೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾರೆ, ಗೊತ್ತು ತಾನೆ? ಆದರೆ ನೀನು ಇಲ್ಲಿ ಫುಟ್ಪಾತಲ್ಲಿ ಇದ್ಕೊಂಡು ನ್ಯೂಸ್ ಪೇಪರ್ಗಳನ್ನ ಓದ್ಕೊಂಡು ಇಂಗ್ಲೀಷ್ ಕಲ್ತಿದ್ಯಾ. ಅದ್ಭುತವಾಗಿ ಚಿತ್ರ ಬಿಡಿಸ್ತೀಯಾ. ನನ್ನ ಫ್ಯಾಮಿಲಿ ಚಿತ್ರ ಬಿಡಿಸಿದ್ದಾಗಲೇ ನಂಗೆ ಅರ್ಥ ಆಯ್ತು ನೀನೆಂತ ಒಳ್ಳೆ ಕಲೆಗಾರ ಅಂತ. ನಿನ್ನೊಳಗೊಬ್ಬ ರವಿ ವರ್ಮ ಇದ್ದಾನೆ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ನೀನು ನಿನ್ನೊಳಗಿರೋ ನಿನ್ನನ್ನು ಇನ್ನ ಕಂಡ್ಕೊಂಡಿಲ್ಲ. ಅದಕ್ಕೆ ನಿನ್ನ ಮೇಲೆ ನಿನಗೆ ನಂಬಿಕೆ ಬಂದಿಲ್ಲ. ಆ ನಂಬಿಕೆ, ಬುದ್ಧಿ, ಛಲ ಬರಬೇಕು ಅಂದ್ರೆ ನಿನಗೆ ಶಿಕ್ಷಣದ ಅವಶ್ಯಕತೆ ಇದೆ. ಆ ಅವಶ್ಯಕತೆ ಈಡೇರಿಸಬೇಕು ಅಂದ್ರೆ ನೀನು ಸ್ಕೂಲ್ಗೆ ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು.